ಎಲ್ರಿಗೂ ನಮಸ್ಕಾರ. ಈ ರೀತಿಯಾಗಿರುವಂಥ ಫೋಟೋವನ್ನು ಹೇಗೆ ಎಡಿಟ್ ಮಾಡೋದು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಈ ಒಂದು ಫೋಟೋ ಎಡಿಟ್ ಮಾಡೋದಕ್ಕೆ ನಿಮಗೆ ಪಿಕ್ಸಾರ್ಟ್ ಎಂಬ ಅಪ್ಲಿಕೇಶನ್ ಬೇಕಾಗುತ್ತೆ. ಪಿಕ್ಸಾರ್ಟ್ ಎಂಬ ಅಪ್ಲಿಕೇಶನ್ ನಿಮಗೆ ಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ನಿಮ್ಮ ಹತ್ರ ಇರಲ್ಲ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಈ ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ಕೂಡ ನೀವು ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಬನ್ನಿ ಟ್ಯೂಟೋರಿಯಲ್ ನೋಡೋಣ ಯಾವ ರೀತಿಯಾಗಿ ಒಂದು ಫೋಟೋನ ಎಡಿಟ್ ಮಾಡೋದು. ಮೊದಲಿಗೆ ನೀವು ನಿಮ್ಮ ಮೊಬೈಲಿಂದ 2 ಫೋಟೋಗಳನ್ನ ತೆಗಿಬೇಕಾಗಿತ್ತೆ. ಒಂದು ಬರೀ ಬ್ಯಾಕ್ಗ್ರೌಂಡ್ ಮಾತ್ರ ತೆಗಿಬೇಕು. ಆಮೇಲೆ ನೀವು 2 ಕೋಲ್ಗಳನ್ನು ಈ ರೀತಿಯಾಗಿ ಹಿಡ್ಕೊಂಡು ನಿಂತ್ಕೊಂಡಿರೋ ಒಂದು ಇಮೇಜನ್ನು ತೆಗಿಬೇಕಾಗುತ್ತೆ. ಈ 2 ಇಮೇಜನ್ನು ತೆಗೆಯುವಾಗ ನೀವು ನಿಮ್ಮ ಮೊಬೈಲ್ನ ಯಾವುದಾದ್ರೂ ಒಂದು ಟ್ರೈಪಾಡ್ಗೆ ಅಥವಾ ಇಲ್ಲಾಂದರೆ ಗೋಡೆಗೆ ಒರಗಿಸಿಟ್ಟು ತೆಗಿಬೇಕು. ಕೈಯಲ್ಲಿ ಹಿಡ್ಕೊಂಡು ತೆಗೆದ್ರೆ ಎಫೆಕ್ಟ್ ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಯಾವುದಾದ್ರೂ ಗೋಡೆ ಅಥವಾ ಟ್ರೈಪಾಡ್ ಮೇಲೆ ಇಟ್ಟು ಫೋಟೋನ ತೆಗಿಬೇಕು. ನಂತರ ನಿಮ್ಮ ಮೊಬೈಲ್ನಲ್ಲಿರೋ ಪಿಕ್ಸಾರ್ಟ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೋಬೇಕು. ನಂತರ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಮೊಬೈಲ್ನಲ್ಲಿ ಮೊದಲೇ ತೆಗೆದಿರುವಂಥ ಬ್ಯಾಕ್ಗ್ರೌಂಡ್ ಇಮೇಜನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ನಂತರ ಆ್ಯಡ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ 2ನೇ ವಿಡಿಯೋ, ನೀವು ನಿಂತ್ಕೊಂಡಿರೋ ವಿಡಿಯೋವನ್ನು ಇಂಪೋರ್ಟ್ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಕಾಣುವ ಕಟ್ಔಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ರೀನ್ ಮೇಲೆ ಒಂದು ಗೆರೆ ಎಳೆದು ಬಾಣದ ಗುರುತು ಮೇಲೆ ಕ್ಲಿಕ್ ಮಾಡಿ. ನಂತರ ಪೇಂಟ್ ಬ್ರಷ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 2 ಸೈಜ್ ಫುಲ್ ಇಟ್ಕೊಂಡು ಇಡೀ ಇಮೇಜ್ ಮೇಲೆ ಸೆಲೆಕ್ಟ್ ಮಾಡಿಬಿಡಿ. ಇಡೀ ಇಮೇಜ್ ಪೂರ್ತಿಯಾಗಿ ಸೆಲೆಕ್ಟ್ ಮಾಡಿ. ನಂತರ ಎರೇಸರ್ ಟೂಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಾರ್ಡ್ನೆಸ್ ಒಂದು 93% ಸೆಲೆಕ್ಟ್ ಮಾಡಿಬಿಟ್ಟು ಸೈಜನ್ನ ಎಷ್ಟು ಬೇಕೋ ನಿಮಗಷ್ಟು ಚಿಕ್ಕದಾಗಿ ಇಟ್ಕೋಬೇಕು. ನಂತರ ನಿಮಗೆ ಯಾವ ಒಂದು ಭಾಗ ಫೋಟೋದಲ್ಲಿ ಕಾಣಿಸ್ಬಾರ್ದು ಅಂತ ಅಂದ್ಕೊಂಡಿರ್ತೀರೋ ಆ ಒಂದು ಭಾಗವನ್ನು ಎರೇಸರ್ನಿಂದ ಎರೇಸ್ ಮಾಡ್ತಾ ಹೋಗಬೇಕು. ಆ ರೆಡ್ ಆಗಿರೋದೆಲ್ಲ ಸೆಲೆಕ್ಟ್ ಆಗಿರೋದು, ಯಾವುದು ನೀವು ಎರೇಸ್ ಮಾಡ್ತಾ ಇದ್ದೀರಾ ಆ ಒಂದು ಭಾಗ ನಿಮ್ಮ ಫೋಟೋದಲ್ಲಿ ಕಾಣಿಸೋದಿಲ್ಲ. ಈಗ ನಿಮ್ಮ ಒಂದು ಕೋಲ್ನ ಕೆಳಗಡೆ ಭಾಗ ಕಾಣಿಸ್ಬಾರ್ದು, ಅದನ್ನು ನಿಧಾನಕ್ಕೆ ಕೋಲ್ಗೆ ಟಚ್ ಆಗದ ರೀತಿಯಲ್ಲಿ ಅದನ್ನು ಎರೇಸ್ ಮಾಡ್ಕೊಂಬಿಡಿ. ಈ ರೀತಿಯಾಗಿ ಇದನ್ನು ನೀವು ಯಾವ ಭಾಗ ಒಂದು ಕಾಣಿಸ್ಬಾರ್ದು ಅಂದ್ಕೊಂಡಿರ್ತೀರೋ ಆ ಒಂದು ಭಾಗವನ್ನು ನಿಧಾನಕ್ಕೆ ಕಂಪ್ಲೀಟಾಗಿ ನೀವು ಎರೇಸ್ ಮಾಡ್ಕೊಳ್ಳೋದೆಲ್ಲ ಮುಗಿದ ಮೇಲೆ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಡಿ. ನಂತರ ಕಾರ್ನರಲ್ಲಿ ಎರೋ ಮಾರ್ಕ್ ಹಿಡ್ಕೊಂಡು ಎಳ್ಕೊಂಡು ನಿಮ್ಮ ಒಂದು ಇಮೇಜನ್ನು ಕೆಳಗಡೆ ಇರೋ ಇಮೇಜ್ಗೆ, ಬ್ಯಾಕ್ಗ್ರೌಂಡ್ ಇಮೇಜ್ಗೆ ನೀವು ಮ್ಯಾಚಪ್ ಮಾಡಬೇಕು. ಆವಾಗ ಬ್ಯಾಕ್ಗ್ರೌಂಡ್ ಇರೋ ಇಮೇಜು ಕರೆಕ್ಟಾಗಿ ಟ್ರಾನ್ಸ್ಪರೆಂಟಾಗಿ ಕಾಣಿಸೋಕ್ಕೆ ಸ್ಟಾರ್ಟ್ ಆದಾಗ ನೀವು ಮಧ್ಯದಲ್ಲಿ ಮಾಯ ಆಗಿರೋ ಥರ ಕಾಣಿಸುತ್ತೆ. ನಂತರ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ. ನಂತರ ಡನ್. ಈ ರೀತಿಯಾಗಿ ನೀವು ಒಂದು ವಿಡಿಯೋನ ಎಡಿಟ್ ಮಾಡ್ಕೊಳ್ಬೋದು. ಈಗ ನೋಡಿ ಗ್ಯಾಲರಿಯಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಈ ರೀತಿಯಾಗಿ ಇಮೇಜ್ ಸೇವ್ ಆಗಿದೆ. ಈಗ ನಿಮ್ಮ ಇಮೇಜ್ ರೆಡಿ. ನೋಡೋದಲ್ಲ ಸ್ನೇಹಿತರೆ, ಈ ಫೋಟೋ ಎಡಿಟಿಂಗ್ ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಮಿಸ್ ಮಾಡದೆ ನೀವು ಪಡೆಯೋದಕ್ಕೆ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ. ನಾನು ನಿಮ್ಮ ಆನಂದ್. ಮತ್ತೊಮ್ಮೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.